ಗೊತ್ತಿಲ್ಲ ನಾನು ಆ ಕಲ್ಪನೆಗೆ ಎಷ್ಟು ಉಪಕಾರ ಮಾಡಿದ್ದೀನಿ. ನಿನ್ನ ಅವಳ ಮದ್ವೆ ನಡೆಯುವಾಗ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೋತೀನಿ ಅಂತ ಹೆದರಿಸಿ ತಾಳಿ ಕಟ್ಟಿಸ್ದೆ. ಯಾರಾದ್ರೂ ಅಡ್ಡ ಬಂದಿದ್ರೆ ಖಂಡಿತ ಬೆಂಕಿ ಹಚ್ಕೋತಿದ್ದೆ. ಅಪ್ಪ ಅಮ್ಮ ನನ್ನನ್ನೇ ದ್ವೇಷ ಮಾಡಿದ್ರು. ಆದ್ರೆ ಅವಳಿಗೆ ಒಂಚೂರು ಉಪಕಾರ ಸ್ಮರಣೆ ಇಲ್ಲಣ್ಣ. ನನಗೂ ಸಿಟ್ಟಿದೆ ಅಮಿತಾ. ನಿನ್ನ ಈ ರೀತಿ ನೋಡಕ್ಕೆ ನನ್ನ ಕೈಲಿ ಆಗಲ್ಲ. ನೀನು ಇಲ್ಲಣ್ಣ, ಯಾವುದನ್ನು ಮರೆಯೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ. ಪ್ರಣವ್ ಯಾವ ಹೆಣ್ಣಿನಿಂದ ಬಿದ್ದಿದ್ದ ಅಂತ ಅಮಿತಂಗ್ ಗೊತ್ತಾಗಿದ್ಯಾ ಹರಿ? ಗೊತ್ತಾಗದೆ ಏನು? ಆ ಕಲ್ಪನಾ ಅಮಿತಾ ಮಾಡಿದ ಉಪಕಾರನೇ ಮರೆತು ಅಮಿತಂಗೆ ಮೋಸ ಮಾಡಿದ. ಹಾಗಂತ ಅಮಿತನೇ ಹೇಳಿದ್ಲಾ? ಹೇಳಿದ್ಲು. ಅವಳ ಮನಸ್ಸಲ್ಲಿ ಕಲ್ಪನಾ ಬಗ್ಗೆ ಒಂದು ಚೂರು ದ್ವೇಷ ಇಲ್ಲ ಅಂತ ದೊಡ್ಡ ಮನಸ್ಸು ಅವಳದು. ಸಿಟ್ಟು ಕೋಪನೆಲ್ಲ ತನ್ನ ಮೇಲೆ ತಾನೇ ತೀರ್ಸ್ಕೊತಾ ಇದ್ದಾಳೆ. ಅವಳ ಹತ್ರ ಮಾತಾಡೋದಕ್ಕೆ ನನಗೆ ಭಯ ಆಯ್ತು. ಎಲ್ಲ ಸರಿ ಹೋಗುತ್ತೆ ಹರಿ. ಆ ಕಲ್ಪನಾ ಅವಳು ಮಾಡಿದ್ದನ್ನ ಅವಳೇ ಅನುಭವಿಸ್ತಾಳೆ. ನೋಡು ಅಮಿತಾ, ಪ್ರಣವ್ ಅಲ್ದಿದ್ರೇನಂತೆ, ಇನ್ನೊಬ್ಬ ಯಾರಾದ್ರೂ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ. ಅವನ್ನ ಮದುವೆ ಆಗಿ ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದಕ್ಕೆ ನನಗೆ ಯಾರ ಸಲಹೆ ಉಪದೇಶ ಬೇಕಿಲ್ಲ. ಮದ್ವೆ ಗಿದ್ವೆ ಅಂತ ಮಾತಾಡಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅರ್ಚನಾ ನಿಮ್ಮನ್ ಸ್ವಂತ ಅಕ್ಕ ಅನ್ಕೊಂಡಿದ್ದಾಳೆ. ಆದ್ರೆ ನಿಮ್ ತಂಗಿ ನನ್ನ ತಂಗಿ ಬಾಳಿಗೆ ವಿಷ ಇಟ್ಟಿದ್ದಾಳೆ. ಹರಿ, ಕಲ್ಪನೆ ಏನೋ ಮಾಡಿದ್ಲು ಅಂತ ನನ್ನ ಅಕ್ಕನ್ಗೆ ಈ ರೀತಿ ಹೇಳೋದು ಸರಿಯಲ್ಲ. ಇಲ್ಲಿ ಏನೇನ್ ನಡೀತು ಅನ್ನೋದು ಅಕ್ಕನ್ಗೆ ಏನ್ ಗೊತ್ತಿದೆ? ಸುಮ್ಮನೆ ಈ ರೀತಿ ಬಾಯಿಗೆ ಬಂದಾಗ ಅಂದ್ರೆ ವಿಷ ಸರ್ಪನ ಸಾಕ್ಲೇಬೇಕು ಅಂತಿದ್ರೆ ಸಾಕು, ನಂದೇನು ಅಭ್ಯಂತರ ಇಲ್ಲ. ಮುಂದೆ ಏನಾದ್ರೂ ಆದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಎಷ್ಟು ದಿನ ಅಂತ ಅವಳು ಹೀಗೆ ಇರ್ತಾಳೆ ಹೇಳಿ? ಒಂದ್ 4 ದಿನ, ಆಮೇಲೆ ಸರಿ ಹೋಗ್ತಾಳೆ. ಆ ದೇವ್ರೆ ನಂಗೆ ಶಾಪ ಕೊಟ್ಟಿದ್ದಾನೆ ಅನ್ಸುತ್ತೆ. ನನ್ನ ಸೊಸೆಯಂದ್ರಿಬ್ಬರು ಕಷ್ಟದಲ್ಲಿರುವಾಗ ನಾನು ಅವರ ಪರವಾಗಿ ನಿಲ್ಲಿಲ್ಲ. ಆ ಶಾಪ ಈಗ ನನ್ನ ಮಗಳಿಗೆ ತಟ್ಟಿದೆ. ಕಲ್ಪನಾ ಅಕ್ಕ ನೀನು ಅಂತ ಹೇಳಿದಿಕ್ಕೆ ಬೇಜಾರಾಯ್ತಲ್ವಾ? ನಿನಗೆ ನಿಜವಾಗ್ಲೂ ಬೇಜಾರಾಗಿದ್ರೆ ನನ್ನ ಹತ್ರ ಹರಿ ಹತ್ರ ಜಗಳ ಮಾಡ್ತಿದ್ದೆ. ಮನೆಯವ್ರು ಯಾರು ಮನೆ ಬಿಟ್ಟು ಹೋಗಲ್ಲ ಅಕ್ಕ. ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೆ ಮನೆ ಬಿಟ್ಟು ಹೋಗೋದಾ? ನಿಜವಾಗ್ಲೂ ನೀನ್ ನನ್ನ ತಂಗಿ ಅಂತ ಅನ್ಕೊಂಡಿದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ನೋಡಕ್ಕ, ಕಡೆ ಮಾತು ಹೇಳ್ತೀನಿ, ನೀನ್ ನನ್ನ ಅಕ್ಕ ಅಲ್ಲ ಅನ್ನೋದಾದ್ರೆ ಮನೆಯಿಂದ ಆಚೆ ಹೋಗು. ನೀನೇನ್ ತಡಿಯಲ್ಲ. ಅಮಿತಕ್ಕಾಗಿ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬಾರ್ದಿತ್ತು. ಏನ್ ತಪ್ಪು ಮಾಡಿದ್ಲವಳು? ನನ್ನ ಗಂಡನ ಒಂದು ಮಾಡಿದ್ದೆ ತಪ್ಪ? ನನಗ್ ಮಾಡಿದ ಉಪಕಾರಕ್ಕೆ ಅವಳು ಈ ಶಿಕ್ಷೆನ? ಈಗ ನನ್ನ ಗಂಡ ನನ್ನ ಜೊತೆನಲ್ಲಿಲ್ಲ, ಆದ್ರೆ ಅವನನ್ನ ವಾಪಸ್ ಕೊಡುವಂತ ನಾನಿದನ್ ಬೇಡ್ಕೊಳ್ಳಲ್ಲ. ಹರಿಗೆ ಮನ್ಸಾದಾಗ ನನ್ನ ಹತ್ರ ಬರ್ಲಿ, ಅವನಿಗಾಗಿ ನಾನು ಕಾಯ್ತೀನಿ. ಆದ್ರೆ ಅಮಿತಕ್ಕನ ವಿಷಯದಲ್ಲಿ ಇಷ್ಟೊಂದು ಕ್ರೂರಿ ಆಗ್ಬೇಡ ದೇವ್ರೆ, ಇಷ್ಟು ಕಷ್ಟ ಕೊಡ್ಬೇಡ. ಇನ್ನು ನಿನಗೆ ಕಷ್ಟ ಕೊಡೋಕೆ ದೇವ್ರೇ ಬೇಕಿಲ್ಲ ಕಲ್ಪನಾ, ನಾನೇ ಕೊಡ್ತೀನಿ. ಹೇಗೆ ಕೊಡ್ತೀನಿ ಅಂದ್ರೆ, ನೀನು ಇದೇ ದೇವ್ರ ಮುಂದೆ ನಿಂತು ಈ ಕಷ್ಟದಿಂದ ನನ್ನನ್ನು ಕಾಪಾಡು ದೇವ್ರೆ ಅಂತ ಬೇಡ್ಕೋಬೇಕು. ಹಾಗೆ ನಿನ್ನನ್ನು ನರಳಿಸಿ ಪ್ರಾಣ ತಿಂತೀನಿ. ನನಗೆ ಮಾಡಿದ ದ್ರೋಹಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ನೋಡ್ತಾ ಇರು.